ಇಡೀ ದೇಶದಲ್ಲೇ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿ ಮಾಡಿದ್ದಂತಹ ಪ್ರಕರಣ ಮತ್ತು ಹೋರಾಟ ಅದು ನೀಟ್ ಯುಜಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ದ ಪ್ರಕರಣದ ವಿರುದ್ಧ ಕಾಕ್ರೋಚ್ ಜನತಾ ಪಾರ್ಟಿ ಸೇರಿದಂತೆ ಅನೇಕ ಜನ ವಿದ್ಯಾರ್ಥಿಗಳು, ಯುವಕರು, ಇಂಡಿಯಾ ಮೈತ್ರಿಕೂಟದ ಪಾರ್ಟಿಗಳೆಲ್ಲವೂ ಕೂಡ ಪ್ರತಿಭಟನೆ ಮಾಡಿದ್ದನ್ನು ನೋಡಿದ್ದೀವಿ. ಈ ಪ್ರತಿಭಟನೆಯ ಭಾಗವಾಗಿ ಇದೀಗ ಕೇಂದ್ರ ಶಿಕ್ಷಣ ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ಕಳೆದ 30-35 ದಿನಗಳಿಂದ ಆಗ್ತಾ ಇದ್ದಂತಹ ಪ್ರತಿಭಟನೆ, ಈ ಪ್ರತಿಭಟನೆಯ ಭಾಗವಾಗಿ ಮೊದಲು ಕೇಂದ್ರ ಸರ್ಕಾರ ರಾಜೀನಾಮೆಯನ್ನು ವಿಚಾರವನ್ನು ತಳ್ಳಿ ಹಾಕಿತ್ತು. ಅದಾದ ನಂತರ ಕಠಿಣ ಕ್ರಮದ ಎಚ್ಚರಿಕೆಗಳನ್ನೆಲ್ಲ ಕೊಟ್ಟರು. ಪ್ರಧಾನಿ ನರೇಂದ್ರ ಮೋದಿ 2 ದಿನಗಳ ಹಿಂದೆ ಸೆಲ್ಫಿ ವಿಡಿಯೋ ಮಾಡಿ ಕಠಿಣ ಕ್ರಮದ ಬಗ್ಗೆ ಎಲ್ಲ ಮಾತನಾಡಿದ್ದನ್ನು ನೋಡಿದ್ವಿ. ಅದಾದ ನಂತರ ಬೇರೆ ಬೇರೆ ರೂಲ್ಸ್ಗಳನ್ನು ತೆಗೆದುಕೊಂಡು ಬರ್ತೀವಿ, ಯಾರು ತಪ್ಪು ಮಾಡಿದ್ದಾರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅಂತೆಲ್ಲ ಹೇಳಿದರು. 47 ಅಧಿಕಾರಿಗಳನ್ನು ಸೇವೆಯಿಂದ ವಜಾ ಮಾಡುವಂತಹ ಕ್ರಮಕ್ಕೂ ಕೂಡ ಮುಂದಾಯಿತು. CJPಯವರು ತಮ್ಮ ಪಟ್ಟನ್ನು ಸಡಿಸಲಿಲ್ಲ. ಪ್ರಧಾನ್ ರಾಜೀನಾಮೆ ಕೊಟ್ಟೇ ಕೊಡಬೇಕು ಅಂತ ತಮ್ಮ ಬೇಡಿಕೆಯನ್ನು ಇಟ್ಟರು. ಕೊನೆಗೂ ಕೂಡ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗಾದರೆ ಏನೆಲ್ಲ ಪ್ರಹಸನ ಆಯಿತು? ಇದೇ ಇವತ್ತಿನ ಜಿ ಕನ್ನಡ ನ್ಯೂಸ್ DNA 3ನೇ ಸುದ್ದಿ. ಏನೇನಾಯಿತು ಎಲ್ಲವನ್ನು ಕೂಡ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಬಗ್ಗಿದ ಕೇಂದ್ರ, ಪ್ರಧಾನ್ ರಾಜೀನಾಮೆ. 22 ಲಕ್ಷ ಜನ ವಿದ್ಯಾರ್ಥಿಗಳು, 22 ಲಕ್ಷ ಜನ ಬಹುಶಃ ವೈದ್ಯಾಧಿಕಾರಿಗಳಾಗಬೇಕು, ವೈದ್ಯರಾಗಬೇಕು ಅಂತ ಕನಸುಕೊಂಡು ನೀಟ್ ಪರೀಕ್ಷೆ ಬರೆದಿದ್ದರು. ಸೋರಿಕೆ ಆಯಿತು ಪ್ರಶ್ನೆ ಪತ್ರಿಕೆ. ಸೋರಿಕೆ ಆದ ನಂತರ ಮರುಪರೀಕ್ಷೆಯನ್ನೆಲ್ಲ ಮಾಡಲಾಯಿತು. ಇದೀಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟರು. ಮೋದಿಯವರಿಗೆ ಪತ್ರ ಬರೆದರು. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೀನಿ ಅಂತ ಹೇಳಿದರು. CJP ಸಂಘಟನೆಯ 3 ಬೇಡಿಕೆಗಳಿತ್ತು. ಆ 3 ಬೇಡಿಕೆಯ ಪೈಕಿ ಮೊದಲ ಬೇಡಿಕೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆಗಿತ್ತು. ರಾಜೀನಾಮೆಯನ್ನು ಇದೀಗ ಧರ್ಮೇಂದ್ರ ಪ್ರಧಾನ್ ಅವರು ಕೊಟ್ಟರು. ಒಡಿಶಾ ರಾಜ್ಯದಿಂದ ಆಯ್ಕೆಯಾಗಿ ಬರ್ತಾರೆ ಇವರು. ಮೊದಲು ಶಾಸಕರಾಗಿದ್ದರು, ಅದಾದ ನಂತರ ರಾಜ್ಯಸಭಾ ಸದಸ್ಯರಾದರು, ಅದಾದ ನಂತರ ಲೋಕಸಭೆಗೆಲ್ಲ ಆಯ್ಕೆಯಾಗಿ ಬಂದರು. ಇವರ ತಂದೆ BJP ಹಿರಿಯ ನಾಯಕರು, ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದಲ್ಲಿ ಕೇಂದ್ರ ಮಂತ್ರಿ ಆಗಿರ್ತಾರೆ ಅವರು. ಅವರ ಆದ ನಂತರ ಇವರು ಆಯ್ಕೆಯಾಗಿ ಬರ್ತಾ ಇದ್ದರು. ಕರ್ನಾಟಕ BJPಯ ಈ ಮುಖ್ಯಮಂತ್ರಿಗಳ ನೇಮಕ ವಿಚಾರದಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರೆಲ್ಲ ಉಸ್ತುವಾರಿಯಾಗಿ ಬಂದಿದ್ದನ್ನು ನೋಡಿದ್ದೀವಿ. ಅದೇ ಧರ್ಮೇಂದ್ರ ಪ್ರಧಾನ್ ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ನೋಡಿ, ಇದೇ DNAಯಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಹೆಂಗೆ ಹೊರಗಡೆ ಬಂದಿತ್ತು ಏನು ಎತ್ತ ಅಂತ. ರಾಜಸ್ಥಾನದಲ್ಲಿ ಒಬ್ಬ PG ಮಾಲೀಕ ಇರ್ತಾರೆ. PG ಮಾಲೀಕರಿಗೆ ಅವರ ಪುತ್ರ ಕ್ವಶನ್ ಪೇಪರ್ ಕಳಿಸ್ತಾರೆ. ಕಳಿಸಿದ ನಂತರ ಆ ವ್ಯಕ್ತಿ ಒಂದು ಕೋಚಿಂಗ್ ಸೆಂಟರ್ಗೆ ತೆಗೆದುಕೊಂಡು ಹೋಗಿ ಕ್ವಶನ್ ಪೇಪರ್ ತೋರಿಸ್ತಾರೆ. ಅದಾದ ನಂತರ ರಾಜಸ್ಥಾನದ ಪೊಲೀಸರು ಇದನ್ನು ತನಿಖೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತಹ ಪ್ರಶ್ನೆಗಳಿಗೂ ಇವರ ಪುತ್ರ ಕಳಿಸಿದಂತಹ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ 130 ಪ್ರಶ್ನೆಗಳಿಗೂ ಕೂಡ ಸಾಮ್ಯತೆ ಇರುತ್ತೆ. ಅದು ಜೀವಶಾಸ್ತ್ರ ಆಗಿರ್ಬೋದು, ರಸಾಯನಶಾಸ್ತ್ರ ಆಗಿರ್ಬೋದು. ರಸಾಯನಶಾಸ್ತ್ರದ 45 ಪ್ರಶ್ನೆ ಪತ್ರಿಕೆ, ಜೀವಶಾಸ್ತ್ರದ 90 ಪ್ರಶ್ನೆ ಪತ್ರಿಕೆ, ಒಟ್ಟು 130 ಕ್ವಶನ್ಸ್ ಎಲ್ಲ ಸೇಮ್ ಇರುತ್ತೆ. ಅದಾದ ನಂತರ ಇಡೀ ದೇಶದಲ್ಲಿದ್ದಂಥ ಹೋರಾಟಗಳಾಯಿತು. ಅನೇಕ ಜನ ಆತ್ಮಹತ್ಯೆ ಮಾಡಿಕೊಂಡ್ರು. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಗೆಲ್ಲ ದೂರು ಕೊಟ್ಟರು. ರಾಜಸ್ಥಾನ ಪೊಲೀಸರೆಲ್ಲ ತನಿಖೆ ಮಾಡೋದಕ್ಕೆ ಶುರು ಮಾಡಿದರು. ಅಂತಿಮವಾಗಿ ಇದೀಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗಾದರೆ ಭಾರತೀಯ ರಾಜಕಾರಣ ಇತಿಹಾಸದಲ್ಲಿ ಇವರೇ ಮೊದಲ? ಖಂಡಿತ ಇಲ್ಲ. 1956 ನವೆಂಬರ್ನಲ್ಲಿ ಒಂದು ರೈಲು ದುರಂತ ಆಗುತ್ತೆ. ರೈಲು ದುರಂತ ಆದಾಗ ಒಂದು 120 ಜನ ಘಟನೆಯಲ್ಲಿ ಮೃತಪಟ್ಟರು. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಸಚಿವ ಸ್ಥಾನಕ್ಕೆ ಮೊದಲ ಬಾರಿಗೆ ರಾಜೀನಾಮೆ ಕೊಟ್ಟರು. ಇದು ಒಂದು ಪ್ರಕರಣ. ಇದಾದ ನಂತರ ಕೃಷ್ಣ ಮೆನನ್, ಈ ವ್ಯಕ್ತಿ ಹೆಸರೆಲ್ಲ ಕೇಳಿದ್ದೀವಿ, ರಕ್ಷಣಾ ಸಚಿವರು. 1962ರಲ್ಲಿ ಭಾರತ ಮತ್ತು ಚೀನಾ ನಡುವೆ ಯುದ್ಧ ಆಗುತ್ತೆ. ಭಾರತದ ಸೈನಿಕರಿಗೆ ಯಾವುದೇ ವ್ಯವಸ್ಥೆ ಇರಲ್ಲ, ಹೀಗಾಗಿ ಸೋಲೋದಕ್ಕೆ ಕಾರಣ ಅಂತ ಕೃಷ್ಣ ಮೆನನ್ ಅವರ ವಿರುದ್ಧ ಅನೇಕ ಮಟ್ಟದ ಆಪಾದನೆಗಳು ಬರುತ್ತೆ. ಕೃಷ್ಣ ಮೆನನ್ ಅವರು ರಾಜೀನಾಮೆ ಕೊಡ್ತಾರೆ. ಅದಾದ ನಂತರ ಶಿವರಾಜ್ ಪಾಟೀಲ್ ಅವರು ಕೇಂದ್ರ ಗೃಹ ಸಚಿವರಾಗಿದ್ದರು. 26/11 ಮುಂಬೈ ಅಟ್ಯಾಕ್ ಆಗಿತ್ತು. ಪಾಕಿಸ್ತಾನದ ಉಗ್ರ ದಾಳಿ ಮಾಡಿದ್ರು. ಅನೇಕ ಜನ ಮೃತಪಟ್ಟರು. ನೈತಿಕ ಹೊಣೆಗಾರಿಕೆಯನ್ನು ಹೊತ್ತು ಶಿವರಾಜ್ ಪಾಟೀಲ್ ರಾಜೀನಾಮೆ ಕೊಟ್ಟರು. ನಿತೀಶ್ ಕುಮಾರ್ ಇವತ್ತಿನ ರಾಜ್ಯಸಭಾ ಸದಸ್ಯರು, ಅವರು ಕೂಡ ಒಂದು ರೈಲು ದುರಂತದ ಪ್ರಕರಣದಲ್ಲಿ ಒಂದು 280 ಜನ ಘಟನೆಯಲ್ಲಿ ಮೃತಪಡ್ತಾರೆ. ನೈತಿಕ ಹೊಣೆಯನ್ನು ಹೊತ್ತು ನಿತೀಶ್ ಕುಮಾರ್ ಅವರು ಘಟನೆಯಲ್ಲಿ ಮೃತಪಟ್ಟಿದ್ದು ನೋಡಿದ್ದೀವಿ. ಹೀಗೆ ಅನೇಕ ಬಾರಿ ಇತಿಹಾಸದಲ್ಲಿ, ಭಾರತೀಯ ರಾಜಕೀಯ ಇತಿಹಾಸದಲ್ಲಿ ಬೇರೆ ಬೇರೆ ಪ್ರಕರಣಗಳಲ್ಲಿ ಬೇರೆ ಬೇರೆ ಕಾರಣಕ್ಕಾಗಿ ರಾಜೀನಾಮೆ ಕೊಟ್ಟಿದ್ದನ್ನು ನೋಡ್ತಾ ಇದ್ದೀವಿ. ಆ ಸರದಿಗೆ ಇದೀಗ ಒಡಿಶಾ ಮೂಲದ ಧರ್ಮೇಂದ್ರ ಪ್ರಧಾನ್ ಸೇರ್ಕೊಂಡಿದ್ದಾರೆ. ಮತ್ತೊಂದು ಕಡೆ 3 ಬೇಡಿಕೆ 2 ಹಂತದ ಮಾತುಕತೆ. ಅನೇಕ ಬೇಡಿಕೆಗಳನ್ನು ಇಟ್ಟಿದ್ರು. ಮೊದಲ ಹಂತದಲ್ಲಿ ವಾಂಗ್ಚುಕ್ ಅವರು 26 ದಿನಗಳ ಕಾಲ ಉಪವಾಸ ಆಯಿತು. ಉಪವಾಸ ಕುಳಿತ ನಂತರ CJP ದೊಡ್ಡ ಮಟ್ಟದ ಹೋರಾಟ ಮಾಡೋದಕ್ಕೆ ಶುರುವಾಯಿತು. 3 ಬೇಡಿಕೆಗಳನ್ನು ಅವರು ಇಟ್ಟರು. ಯಾವ್ಯಾವ ಬೇಡಿಕೆ? ಒಂದು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಅವರು ಯಾವುದೇ ಕಾರಣಕ್ಕಾಗಿಯೂ ಕೂಡ ಆ ಸ್ಥಾನದಲ್ಲಿ ಇರಬಾರದು. ನೈತಿಕ ಹೊಣೆ ಹೊರಬೇಕು, ದೇಶದ ಕ್ಷಮೆ ಕೇಳಬೇಕು ಅಂತ ಇಟ್ಟರು ಅವರು. ಅದನ್ನು ಅವರು ಪರಿಶೀಲನೆ ಮಾಡ್ತೀವಿ ಅಂತ JP ನಡ್ಡಾ ಅವರು ಹೇಳಿದ್ದನ್ನು ನೋಡಿದ್ವಿ. ಅದಾದ ನಂತರ 2 ಬೇಡಿಕೆ. ಈ ಹೋರಾಟದ ಸಮಯದಲ್ಲಿ ಅನೇಕ ವಿದ್ಯಾರ್ಥಿಗಳ ವಿರುದ್ಧ FIR ಆಗಿದೆ.
ಕೆಲವೊಂದಿಷ್ಟು ಜನರನ್ನು ಟಾರ್ಗೆಟ್ ಮಾಡಲಾಗಿದೆ, ಅದನ್ನು ಕೈ ಬಿಡಬೇಕು ಅನ್ನೋದು ಬೇಡಿಕೆ ಆಗಿತ್ತು. ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ, ಆಯಿತು ಅದನ್ನು ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳ್ತು. ಮತ್ತೊಂದು ಬೇಡಿಕೆ ಇದ್ದಿದ್ದು ಯಾವ್ಯಾವ ವಿದ್ಯಾರ್ಥಿಗಳ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ ಅಥವಾ ನೀಟ್ ಪರೀಕ್ಷೆ ಈ ಅಕ್ರಮ ಆದ ನಂತರ ಒಂದು 12 ಜನ ವಿದ್ಯಾರ್ಥಿಗಳೆಲ್ಲ ಮೃತಪಟ್ಟಿದ್ದಾರೆ, ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ. ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಅವರಿಗೆ 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅನ್ನೋದು ಇವರ ಬೇಡಿಕೆ ಆಗಿತ್ತು. ಇದರ ಬಗ್ಗೆ 2 ಹಂತದಲ್ಲಿ ಮಾತುಕತೆ ಆಗಿತ್ತು. JP ನಡ್ಡಾ ಅವರು, ಜಿತೇಂದ್ರ ಸಿಂಗ್ ಇವರೆಲ್ಲ ಕರೆಸಿಕೊಂಡು ಮಾತನಾಡುವ ಪ್ರಯತ್ನವನ್ನು ಮಾಡಿದರು. ಆ ಮಾತುಕತೆಯ ಭಾಗವಾಗಿ ಇವತ್ತು ಕೊನೆ ಹಂತದ ಫಲಿತಾಂಶ ಬಂದಿದೆ. ಅದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡುವ ವಿಚಾರ. ಮತ್ತೊಂದು ಬೆಳವಣಿಗೆ, ಆಕ್ರೋಶ, ಪ್ರತಿಭಟನೆಯ ವಿವಿಧ ಸ್ವರೂಪ. ಹೆಂಗಾಯಿತು ಪ್ರತಿಭಟನೆ ಅಂತ ನೀವು ನೋಡಿ. ಒಂದು ಕಡೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಅನ್ನೋದನ್ನು ಒಂದು ಭಾಗ ನೀವು ಪಕ್ಕದಲ್ಲಿಡಿ. ಮತ್ತೊಂದು ಕಡೆ ತಮಿಳುನಾಡು ಮತ್ತು ವೆಸ್ಟ್ ಬೆಂಗಾಳ, ಇತ್ತೀಚೆಗೆ ಕರ್ನಾಟಕವೂ ಕೂಡ ನೀಟ್ ಪರೀಕ್ಷೆಯನ್ನೇ ವಿರೋಧ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಈ ಹೋರಾಟ ಹೆಂಗಿತ್ತು ಅನ್ನೋದು ನೋಡೋಣ, ಆ ವಿಚಾರಕ್ಕೆ ನಾನು ಬರ್ತೀನಿ. ಆಕ್ರೋಶ, ಪ್ರತಿಭಟನೆಯ ವಿವಿಧ ಸ್ವರೂಪ. ಮೇ 3ರ ಪರೀಕ್ಷೆಯ ಪತ್ರಿಕೆ ಸೋರಿಕೆ ಆಯಿತು. ಇದಾದ ನಂತರ ವಿದ್ಯಾರ್ಥಿಗಳು ದೊಡ್ಡ ಮಟ್ಟದ ಆಕ್ರೋಶವನ್ನು ಹೊರಹಾಕಿದರು. ವರ್ಷಗಟ್ಟಲೆ ಕುಳಿತುಕೊಂಡು ಓದಿರ್ತೀವಿ, ಈ ರೀತಿಯಾಗಿ 130 ಪ್ರಶ್ನೆಗಳು ಏಕಾಏಕಿಯಾಗಿ ಲೀಕ್ ಆಗಿಬಿಟ್ಟು ನಮ್ಮ ಜೀವನ ಹೆಂಗೆ ಅಂತ ಆಕ್ರೋಶವನ್ನು ಹೊರಹಾಕಿದ್ರು. 12 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು. ನೋವಿನ ಸಂಗತಿ ಆಯಿತು. ಸೋನಮ್ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹಕ್ಕೆ ಕೂತರು. ಪರಿಸರ ಹೋರಾಟಗಾರ ಸೋನಮ್ ವಾಂಗ್ಚುಕ್ 26 ದಿನಗಳ ಕಾಲ ಉಪವಾಸ ಆಯಿತು. ಜೂನ್ 28ನೇ ತಾರೀಕಿಗೆ ಸತ್ಯಾಗ್ರಹ ಆರಂಭ ಆಯಿತು. 21ನೇ ದಿನ ಅವರ ಆರೋಗ್ಯ ಸಂಪೂರ್ಣವಾಗಿ ಕ್ಷೀಣಿಸೋಕೆ ಶುರುವಾಯಿತು. ಹೈಕೋರ್ಟ್ ಮಧ್ಯ ಪ್ರವೇಶ ಮಾಡಿತು. ಪೊಲೀಸರು ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿದರು. ಆಸ್ಪತ್ರೆಗೆ ದಾಖಲಾದ ನಂತರವೂ ಕೂಡ ಉಪವಾಸ ಮುಂದುವರೆದಿದ್ದ ನೋಡಿದ್ವಿ. 26 ದಿನಗಳ ಕಾಲ 11 kg ವೇಟ್ ಲಾಸ್ ಆಯಿತು ವಾಂಗ್ಚುಕ್ ಅವರದು. ಜುಲೈ 20ನೇ ತಾರೀಕಿಗೆ ನಾವು ಸಂಸತ್ ಚಲೋ ಕಳೆದುಕೊಳ್ತೀವಿ, ಮಾರ್ಚ್ ಮಾಡ್ತೀವಿ ಅಂತ ಹೇಳೆಲ್ಲ ಬಂದರು. ಸಂಘರ್ಷ ಶುರುವಾಯಿತು. ಅದಾದ ನಂತರ JP ನಡ್ಡಾ ಅವರು ಇವರನ್ನು ಹೋಗಿ ಭೇಟಿ ಆಗ್ತಾರೆ, ಸೋನಮ್ ವಾಂಗ್ಚುಕ್ ಅವರನ್ನು. ನಿಮ್ಮ ಬೇಡಿಕೆಗಳನ್ನು ನಾವು ಈಡೇರಿಕೆ ಮಾಡ್ತೀವಿ, ನೀವು ಉಪವಾಸವನ್ನು ಕೈ ಬಿಡಬೇಕು ಅಂತ ಅವರಿಗೆ ಒಂದು ಸೂಪ್ ಕೊಡಿಸುವ ಮುಖಾಂತರ ಅವರ ಉಪವಾಸ ಅಂತ್ಯ ಆಗುತ್ತೆ. ಅದಾದ ನಂತರ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತೀವಿ, 10 ವರ್ಷ ಕಠಿಣ ಶಿಕ್ಷೆ, 10 ಕೋಟಿ ರೂಪಾಯಿ ದಂಡ ತನಕ ಎಲ್ಲ ವಿಧಿಸ್ತೀವಿ, ಇತ್ಯಾದಿ ಎಲ್ಲವೂ ಕೂಡ ಆಯಿತು. ಅದಾದ ನಂತರ ಇಂಥದ್ದೊಂದು ಹೋರಾಟ ಆಗಿದ್ದ ನೋಡ್ತಾ ಇದ್ದೀವಿ. ಅಂದರೆ ಪ್ರತಿಭಟನೆಯ ವಿವಿಧ ಸ್ವರೂಪ ಪಡೆದುಕೊಳ್ತು. ನೀವು ಇದೇ ಹೋರಾಟವನ್ನು ಸ್ವಲ್ಪ ಹಿಂದಕ್ಕೆ ಹೋಗಿ 2010-11ರ ಹೋರಾಟಕ್ಕೆ ಕಂಪೇರ್ ಮಾಡೋಣ. ಇದನ್ನು ಒಂದು CJP ಎನ್ನುವಂಥ ಪಾರ್ಟಿ ಇದೆ, ಒಬ್ಬ ಹೋರಾಟಗಾರ ಉಪವಾಸ ಕೂತಿದ್ದಾರೆ. 2010ರಲ್ಲಿ ಬಾಬಾ ರಾಮದೇವ್ ಅವರಿಂದ ಆರಂಭ ಆಯಿತು. ಅಣ್ಣಾ ಹಜಾರೆ ಅವರು ಉಪವಾಸ ಕೂತರು. ಯಾವ ಕಾರಣಕ್ಕಾಗಿ ಕೂತರು? ಅವರು ಲೋಕ್ಪಾಲ್ ಮಸೂದೆ ಜಾರಿಗೆ ತರಬೇಕು, ಇಂಡಿಯಾ ಅಗೇನೆಸ್ಟ್ ಕರಪ್ಷನ್ ಎನ್ನುವಂಥ ಹೋರಾಟವನ್ನು ತೆಗೆದುಕೊಂಡು ಬಂದರು. ಲೋಕ್ಪಾಲ್ ಮಸೂದೆಯನ್ನು ಜಾರಿ ಮಾಡಬೇಕು ಅಂತ ಅವತ್ತು ಹೋರಾಟ ಶುರುವಾಯಿತು. ಅದಾದ ನಂತರ ರಾಮದೇವ್ ಅವರು ಬಂದರು, ಅಣ್ಣಾ ಹಜಾರೆ ಅವರು ಬಂದರು. ಅಣ್ಣಾ ಹಜಾರೆ ಅವರ ನಂತರ ಬಂದಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಇವತ್ತಿನ ದೆಹಲಿಯ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಅರವಿಂದ್ ಕೇಜ್ರಿವಾಲ್ ಅವರು ಬಂದರು. ಆ ಹೋರಾಟ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿತ್ತು ಅಂತ ಹೇಳಿದರೆ UPA ಸರ್ಕಾರ ಪತನಕ್ಕೂ ಕೂಡ ಆ ಹೋರಾಟ ಕಾರಣವಾಗಿದ್ದನ್ನು ನೋಡ್ತಾ ಇದ್ದೀವಿ. ಅವರು 26 ದಿನಗಳ ಕಾಲ ಯಾವುದೇ ಪಟ್ಟು ಸಡಿಸದೆ ಅಣ್ಣಾ ಹಜಾರೆ ಅವರು ಉಪವಾಸ ಮಾಡಿದರು. ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು, ವಿದೇಶದಲ್ಲಿ ಇರುವಂತಹ ಕಪ್ಪು ಹಣ ಭಾರತಕ್ಕೆ ಬರಬೇಕು ಅಂತ ಬಾಬಾ ರಾಮದೇವ್ ಅವರು ಉಪವಾಸ ಕೂತರು. ಪ್ರತಿಭಟನೆ ಆಯಿತು. ಇವತ್ತು ಅದೇ ಮಾದರಿಯಲ್ಲಿ ನೀಟ್ ವಿರುದ್ಧ ಅಥವಾ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಆಗಿದ್ದ ನೋಡ್ತಾ ಇದ್ವಿ. ಇದರರ್ಥ ಅವತ್ತು ಸರ್ಕಾರದ ಪತನಕ್ಕೆ ಅವತ್ತೇನು ಹೋರಾಟ ಕಾರಣ ಆಗಿತ್ತು, ಒನ್ಸ್ ಅಗೇನ್ ಅದೇ ರೀತಿ ಆಗುತ್ತಾ BJP ವಿರುದ್ಧ? ಇದಕ್ಕೆ ಕಾಲ ಉತ್ತರ ಕೊಡಬೇಕು. ಇದು ಪ್ರತಿಭಟನೆಯ ಸ್ವರೂಪ ಆಯಿತು. ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದರೆ, ಜಿರಳೆಗಳ ಜೊತೆ ಆಟ ಆಡಬೇಡಿ ಅಂತ ಅಭಿಜಿತ್ ದೀಪ್ಗೆ ಹೇಳಿದ್ದಾರೆ. CJPಯ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಅವರು ಹೇಳಿದರು, ನಾವು ಸಾಧಿಸಿದ್ದೀವಿ, ಪ್ರಜಾಪ್ರಭುತ್ವ ಮತ್ತು ಜಿರಳೆಗಳು ಗೆದ್ದು ಬಿಟ್ಟಿದ್ವಿ. ಈ ಜಿರಳೆಗಳನ್ನು ಯಾವ ರೀತಿಯಾಗಿ ಕಂಪೇರ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಜಿರಳೆ ಯಾವುದೇ ಪರಿಸ್ಥಿತಿ, ಯಾವುದೇ ಕಠಿಣ ಸಂದರ್ಭದಲ್ಲೂ ಕೂಡ ಬದುಕುಳಿಯುವ ಪ್ರಾಣಿ ಅಂತ ಕರೀತಾರೆ. ಬದುಕುಳಿಯುತ್ತದು. ಏನೇ ಕಠಿಣ ಸಂದರ್ಭ ಇದಿರಲಿ, ಯಾವುದೇ ಪರಿಸರ ಇರಲಿ, ಏನೇ ಸಂಕಷ್ಟ ಬಂದರೂ ಕೂಡ ಜಿರಳೆ ಬದುಕುಳಿಯುತ್ತೆ, ಹೋರಾಟ ಮಾಡುತ್ತೆ. ಇವರು ಅದೇ ರೀತಿಯಾಗಿ ಹೇಳ್ತಾ ಇದ್ದಾರೆ, ಒಮ್ಮೆ ಜಿರಳೆ ಎಂಟ್ರಿ ಕೊಟ್ಟರೆ ವಾಪಸ್ ಹೋಗಲ್ಲ. ಅಂದರೆ ನಮ್ಮ ವಿರುದ್ಧ ನೀವು ಏನೇ ಕೇಸ್ ಹಾಕ್ಬೋದು, ನಮ್ಮ ಹೋರಾಟವನ್ನು ನೀವು ತಡೆಯೋದಕ್ಕೆ ಏನೇ ಪ್ರಯತ್ನವನ್ನು ಪಡ್ಬೋದು, ನಮ್ಮ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳೋದಕ್ಕೆ ನೀವೆಲ್ಲ ಪ್ರಯತ್ನವನ್ನು ಪಡ್ಬೋದು, ನಿಮ್ಮ ಅಧಿಕಾರವನ್ನು ಪ್ರಯೋಗ ಮಾಡ್ಬೋದು, ಇತ್ಯಾದಿ ಮಾಡ್ಬೋದು. ಆದರೆ ನಾವು ಯಾವುದೇ ಕಾರಣಕ್ಕಾಗಿಯೂ ಕೂಡ ನಮ್ಮ ಹೋರಾಟದಿಂದ ಹಿಂದೆ ಸರಿಯಲ್ಲ. ಆ ಹೋರಾಟದಲ್ಲಿ ನಾವೆಲ್ಲ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯನ್ನು ಸಾಧಿಸಿದ್ದೀವಿ ಅಂತೆಲ್ಲ ಹೇಳಿದರು. ಅದಾದ ನಂತರ ಪ್ರತಿಭಟನಾಕಾರರ ಮೇಲೆ ಎಲ್ಲ ಪೊಲೀಸರೆಲ್ಲ ದಾಳಿ ಮಾಡಿದ್ರಲ್ಲ, ಲಾಠಿ ಚಾರ್ಜ್ ಎಲ್ಲ ಆಗಿತ್ತು. ಅವರ ವಿರುದ್ಧ ಕ್ರಮ ಆಗಬೇಕು, ಇದು ಆರಂಭ ಆಗಿದೆ, ನ್ಯಾಯ ಸಿಗುವ ತನಕ ಹೋರಾಟದ ಹಾದಿ ಬಿಡಲ್ಲ ಅಂತೆಲ್ಲ ಹೇಳಿದರು. ಅಂದರೆ ನೋಡಿ, ನೀವು CJP, ಕಾಕ್ರೋಚ್ ಜನತಾ ಪಾರ್ಟಿ,
ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಕೊಟ್ಟಂತಹ ಒಂದು ಕಾಕ್ರೋಚ್ ಎನ್ನುವಂತಹ ಪದವನ್ನು ಗುರಿಯಾಗಿಸಿಕೊಂಡು ಅಥವಾ ಅದನ್ನು ಮುನ್ನೆಲೆಗೆ ಇಟ್ಕೊಂಡು ದೇಶದಲ್ಲಿ ತಾಂಡವಾಡ್ತಾ ಇದ್ದಂತಹ ನಿರುದ್ಯೋಗ ಅಥವಾ ಬೇರೆ ಬೇರೆ ಸಮಸ್ಯೆಗಳ ವಿರುದ್ಧ ನಾವು ಧ್ವನಿ ಎತ್ತುತ್ತೀವಿ ಅಂತ ಒಂದು ಸೋಷಿಯಲ್ ಪ್ಲಾಟ್ಫಾರ್ಮಲ್ಲಿ ಸೃಷ್ಟಿಯಾದಂತಹ CJP ಇನ್ಸ್ಟಾಗ್ರಾಮ್ನಲ್ಲಿ ಅತಿ ಹೆಚ್ಚು ಫಾಲೋವರ್ಸ್ಗಳನ್ನು ಹೊಂದಿದಂತಹ ಪೊಲಿಟಿಕಲ್ ಪಾರ್ಟಿಯಾಗೆಲ್ಲ ಬಂದಿದ್ದನ್ನು ನೋಡಿದ್ದೀವಿ. ಅದೇ CJP ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿತು. ಇದೀಗ ಕೇಂದ್ರ ಸಚಿವರೊಬ್ಬರ ರಾಜೀನಾಮೆ ಆಗಿದೆ. ಮತ್ತೊಂದು ಕಡೆ ಮತ್ತಷ್ಟು ಬೇಡಿಕೆಗಳನ್ನು ಇಡ್ತಿದ್ದಾರೆ. ಸಂತ್ರಸ್ತರಿಗೆ 1 ಕೋಟಿ ರೂಪಾಯಿ ಪರಿಹಾರ ಬೇಕು ಅಂತ, 1 ಕೋಟಿ ರೂಪಾಯಿ ಪರಿಹಾರ ಬೇಕು ಅಂತ ಹೇಳ್ತಿದ್ದಾರೆ. ನೀಟ್ ಗೊಂದಲದಿಂದ ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳಿಗೆ ಅವರ ಕುಟುಂಬದವರು ಏನಿದ್ದಾರೆ ಅವರು ನ್ಯಾಯ ಸಿಗಬೇಕು, ಅವರಿಗೆ ನ್ಯಾಯ ಬೇಕು ಅಂತ ಹೇಳ್ತಾ ಇರೋದು. ಪ್ರತಿ ವಿದ್ಯಾರ್ಥಿ ಕುಟುಂಬಕ್ಕೆ ತಲಾ 1 ಕೋಟಿ ರೂಪಾಯಿ ಪರಿಹಾರ ಬೇಕು ಅಂತ ಹೇಳ್ತಿದ್ದಾರೆ. ಲಾಠಿ ಚಾರ್ಜ್ ವಿರುದ್ಧ ತನಿಖೆ ಆಗಬೇಕು. ಪೊಲೀಸರ ಲಾಠಿ ಏಟಿಗೆ ವಿದ್ಯಾರ್ಥಿಗಳ ಬೆಂಬಲ ಎಲ್ಲ ಕುಸಿದಿಲ್ಲ, ಅವರಿಗೊಂದು ದೊಡ್ಡ ಬೆಂಬಲ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಆಗಿದೆ. ಲಾಠಿ ಚಾರ್ಜ್ ಏನಾಗಿದೆ ಅದನ್ನು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಿಂದ ಇದನ್ನು ತನಿಖೆ ಮಾಡಿಸಬೇಕು ಅಂತ CJP ಹೇಳಿದೆ. ವಿರೋಧ ಪಕ್ಷಗಳು ಹೇಳ್ತಾ ಇದೆ ಇದನ್ನು ಒಂದು ಜಂಟಿ ಸಂಸದೀಯ ಸಮಿತಿ ರಚನೆ ಮಾಡಬೇಕು, ಅಂದರೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳ ಸಂಸದರುಗಳು ಎಲ್ಲರೂ ಕೂಡ ಇರಬೇಕು, ಅದರ ಮುಖಾಂತರ ಇದನ್ನು ತನಿಖೆ ಮಾಡಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ. ಇನ್ನೂ ಒಂದು ವಾದ ಇದೆ ಇಲ್ಲಿ. ಈ ಮಹಿಳಾ ಪರ ಹೋರಾಟಗಾರಿದ್ದಾರಲ್ಲ, ಮಹಿಳಾ ಹಕ್ಕುಗಳ ವಿಚಾರವಾಗಿ ಹೋರಾಟ ಮಾಡೋರು, ಅವರು ಹೇಳ್ತಾ ಇದ್ದಾರೆ ಈ ಲೇಡಿ ಪೊಲೀಸರು ನಮ್ಮ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಾಗಿತ್ತು. ಅನೇಕ ಕಡೆಗಳಲ್ಲಿ ಈ ಜೆಂಟ್ಸ್ ಪೊಲೀಸರೇ ನಮಗೆಲ್ಲ ಹೊಡೆದು ಬಿಟ್ಟಿದ್ದಾರೆ. ಇದರ ಏನೇನಾಗಿದೆ ಇದ್ರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ದೊಡ್ಡ ಮಟ್ಟದ ಬೇಡಿಕೆಗಳನ್ನು ಇಡ್ತಾ ಇರೋದು. ಇಲ್ಲಿ ಕೆಲವೊಂದಿಷ್ಟು ಗೊಂದಲ ಇದೆ. ಈಗ ಚರ್ಚೆ ಆಗ್ತಾ ಇರುವಂಥ ವಿಚಾರ, ಈಗ ಮೃತಪಟ್ಟಂತಹ ವಿದ್ಯಾರ್ಥಿಯ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಟ್ಟರೆ, ಇದೀಗ ರೈತರ ಧರಣಿ ಆಯಿತು, CAA ಪ್ರತಿಭಟನೆಗಳಾಗಿತ್ತು 2019-20 ಇಡೀ ದೇಶದಾದ್ಯಂತ ರೈತರೆಲ್ಲ ಮೃತಪಡ್ತಾರೆ, ಬೇರೆ ಬೇರೆ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ನಾಳೆ ಅವರಿಗೂ ಕೂಡ ಪರಿಹಾರವನ್ನು ಕೊಡಬೇಕು ಅನ್ನೋ ಬೇಡಿಕೆ ಬಂದರೆ ಏನಾಗಬಹುದು? ಇದು ಈ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಹೀಗಾಗಿ ಈ ವಿಚಾರದಲ್ಲಿ ಸರ್ಕಾರ ಏನು ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡೋಣ. ಇದು ನೀಟ್ ಮತ್ತು ನೀಟ್ನ ಪ್ರತಿಭಟನೆ, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಯಿತು.